ನಮಸ್ತೆ ಸ್ನೇಹಿತರೆ, ವಿಜಯ ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ಅವರ ನೇತೃತ್ವ ಹಾಗೂ ಸಹಕಾರದೊಂದಿಗೆ ಸಪ್ತಗಿರಿ ಆಸ್ಪತ್ರೆ ಬೆಂಗಳೂರು ಇವರ ಸಹಭಾಗಿತ್ವದಲ್ಲಿ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಮತ್ತು ಶಸ್ತ್ರಚಿಕಿತ್ಸಾ ಶಿಬಿರ ಇಂದು ದಿನಾಂಕ 7/3/24ರಂದು ಎಂಸಿ ಆಂಜನೇಯ ರೆಡ್ಡಿ ಕಲ್ಯಾಣ ಮಂಟಪ ಕೆಇಬಿ ಆಫೀಸ್ ಮುಂಭಾಗ ಚಿಂತಾಮಣಿಯಲ್ಲಿ ಗುರುವಾರ ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆಯವರೆಗೆ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಮಾಜಿ ಗೃಹ ಸಚಿವ ಕೆ ಚೌಡರೆಡ್ಡಿ ಭಾಗವಹಿಸಿ ಹಾಗೂ ಅವರ ಸಮ್ಮುಖದಲ್ಲಿ ಈ ಶಿಬಿರ ಆರಂಭಗೊಂಡಿದ್ದು, ತಜ್ಞರ ಸಲಹೆ ಮೇರೆಗೆ ಶಿಬಿರದಲ್ಲಿ ಉಚಿತ ಬಿಪಿ, ಇಸಿ, 2D ಪರೀಕ್ಷೆಗಳು ವ್ಯವಸ್ಥೆ ಮಾಡಲಾಯಿತು. ಹೃದಯ ರೋಗಿ, ನರರೋಗಿ, ಕ್ಯಾನ್ಸರ್ ಪೀಡಿತ, ಕಿಡ್ನಿಯಲ್ಲಿನ ಕಲ್ಲಿನ ಸಮಸ್ಯೆಗಳು, ಅನೀರಿಯಾ ಪೈಲ್ಸ್, ಪಿತ್ತಕೋಶದಲ್ಲಿ ಕಲ್ಲುಗಳು, ಅಪೆಂಡಿಕ್ಸ್ನ ಕ್ಯಾನ್ಸರ್, ರಕ್ತನಾಳ ಸಮಸ್ಯೆಗಳು, ಶ್ರೀರೋಗ ಸಮಸ್ಯೆಗಳು ಹಾಗೂ ಮಹಿಳೆಯರ ಗರ್ಭಕೋಶದ ಉಚಿತ ಶಸ್ತ್ರಚಿಕಿತ್ಸೆ, ಕೇಳು ಮತ್ತು ಮೂಳೆ, ಕಿವಿ, ಮೂಗು ಮತ್ತು ಗಂಟಲು ಮತ್ತು ಥೈರಾಯ್ಡ್ಗೆ ಉಚಿತ ಶಸ್ತ್ರಚಿಕಿತ್ಸೆ, ಯಶಸ್ವಿನಿ ಕಾರ್ಡ್ ಹಾಗೂ ಬಿಪಿಎಲ್ ಹಸಿರು ಅಂತ್ಯೋದಯ ರೇಷನ್ ಕಾರ್ಡ್ ದಾರರಿಗೆ ಉಚಿತ ಹೆಚ್ಚಿನ ಚಿಕಿತ್ಸೆ ಅಥವಾ ಶಸ್ತ್ರಚಿಕಿತ್ಸೆಯನ್ನು ಸಪ್ತಗಿರಿ ಆಸ್ಪತ್ರೆ ಬೆಂಗಳೂರಿನಲ್ಲಿ ಹಮ್ಮಿಕೊಂಡಿದ್ದಾರೆ. ಡಾಕ್ಟರ್ ಎಂಸಿ ಸುಧಾಕರ್ ಅವರ ನೇತೃತ್ವದ ಈ ಶಿಬಿರ ಹಮ್ಮಿಕೊಂಡಿದ್ದು ಹಾಗೂ ಶ್ರೀ ವಿದ್ಯಾ ಗಣಪತಿ ದೇವಸ್ಥಾನದ ಟ್ರಸ್ಟ್ ಮತ್ತು ಚಿಂತಾಮಣಿ ಒಕ್ಕಲಿಗರ ಸಂಘ ಟ್ರಸ್ಟ್, ಜಿಲ್ಲಾ ಮತ್ತು ತಾಲೂಕು ಆರೋಗ್ಯ ಅಧಿಕಾರಿಗಳು ಮತ್ತು ಮುಖ್ಯ ವೈದ್ಯಾಧಿಕಾರಿಗಳು, ತಾಲೂಕು ಸಾರ್ವಜನಿಕ ಆಸ್ಪತ್ರೆಯ ಚಿಂತಾಮಣಿ ಹಾಗೂ ಅಂಗನವಾಡಿ ಕಾರ್ಯಕರ್ತರು ಮತ್ತು ಆಶಾ ಕಾರ್ಯಕರ್ತರು ಇವರ ಸಹಕಾರದೊಂದಿಗೆ ಈ ಕಾರ್ಯಕ್ರಮ ರೂಪುಗೊಂಡಿತ್ತು. ವಿಜಯ ನ್ಯೂಸ್, ಚಿಂತಾಮಣಿ. ಸೂಚನೆ ಮೇರೆಗೆ ಚಿಂತಾಮಣಿ ತಾಲೂಕು ಒಕ್ಕಲಿಗರ ಸಂಘ ಮತ್ತು ವಿದ್ಯಾ ಗಣಪತಿ ಎರಡು ಸಂಘಗಳ ಸಂಯೋಗದೊಂದಿಗೆ ಸಪ್ತಗಿರಿ ಹಾಸ್ಪಿಟಲ್ ಮುಖಾಂತರ ಇವತ್ತು 2ನೇ ಬಾರಿಗೆ ಚಿಂತಾಮಣಿ ತಾಲೂಕಿನಲ್ಲಿ ಇವತ್ತು ಉಚಿತ ಆರೋಗ್ಯ ಶಿಬಿರವನ್ನು ನಮ್ಮ ಬಾಲಾಜಿಯವರ ಮತ್ತು ಡಾಕ್ಟರ್ ಎಂಸಿ ಸುಧಾಕರ್ ರೆಡ್ಡಿಯವರ ಒಂದು ನೇತೃತ್ವದಲ್ಲಿ ಇವತ್ತು ಈ ಒಂದು ಆಂಜನೇಯ ರೆಡ್ಡಿ ಕಲ್ಯಾಣ ಮಂಟಪದಲ್ಲಿ ಶಿಬಿರ ಏರ್ಪಾಡು ಮಾಡಿ ಈ ಶಿಬಿರಕ್ಕೆ ಚಿಂತಾಮಣಿ ತಾಲೂಕಿನಿಂದ ಅನೇಕ ರೈತ ಬಾಂಧವರು, ಸಾರ್ವಜನಿಕರು ಬಂದು ಇವತ್ತು ತಮ್ಮ ಆರೋಗ್ಯ ತಪಾಸಣೆಗಳನ್ನು ಇಲ್ಲಿ ಮಾಡ್ಕೊಳ್ತಾ ಇದ್ದಾರೆ. ಇವಾಗೇನು ಟೈಮ್ 1 ಗಂಟೆ ಆಗಿದೆ. ಇಷ್ಟೊತ್ತಿಗೆ ಸುಮಾರು 500 ಜನ ಬಂದು ತಪಾಸಣೆಯನ್ನು ಮಾಡಿಕೊಂಡು ವಿವಿಧ ಕಾಯಿಲೆಗಳ ಬಗ್ಗೆ ತಪಾಸಣೆ ಮಾಡಿಕೊಂಡು ಇಲ್ಲಿ ಅವರಿಗೆ ಮೆಡಿಸಿನ್ ಕೊಡ್ತಾ ಇದ್ದಾರೆ ಮತ್ತು ತಪಾಸಣೆ ಮಾಡಿ ಇಲ್ಲೇ ಕೆಲವು ಏನೋ ಒಂದು ಇದಿದೆ ಅದನ್ನು ಇಲ್ಲೇ ಸಾಲ್ವ್ ಮಾಡ್ತಾ ಇದ್ದಾರೆ. ಇಲ್ಲಿ ಆಗದೇ ಇದ್ದರೆ ಏನು ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರು ಆಸ್ಪತ್ರೆಗೆ ಕರ್ಕೊಂಡೋಗಿ ಅಲ್ಲಿ ಟ್ರೀಟ್ಮೆಂಟ್ ಮಾಡಿ ಅಲ್ಲಿ ಉಚಿತವಾಗಿ ಅವರಿಗೆ ತೋರಿಸಿ ಮತ್ತೆ ಗುಣವಾದ ಮೇಲೆ ಇಲ್ಲಿಗೆ ವಾಪಸ್ ಕಳಿಸೋ ಎಲ್ಲ ಸೌಕರ್ಯವನ್ನು ನಮ್ಮ ಏನು ಆಂಜನೇಯ ರೆಡ್ಡಿ ಕಲ್ಯಾಣ ಮಂಟಪ ಒಕ್ಕಲಿಗರ ಸಂಘ ಮತ್ತು ವಿದ್ಯಾ ಗಣಪತಿ ಮುಖಾಂತರ ಈ ಒಂದು ಶಿಬಿರವನ್ನು ಏರ್ಪಾಡು ಮಾಡಿದೆ. ಇದಕ್ಕೆ ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಮುಖಂಡರು ಸಹ ಇವತ್ತು ಬಂದು ಇದರ ಆಗೋಗಳ ಬಗ್ಗೆ ನೋಡ್ತಾ ಇದ್ದಾರೆ. ಅದೇ ರೀತಿ ಏನು ಆರೋಗ್ಯ ಸಮಿತಿ ಈ ಒಂದು ತಾಲೂಕಿನಲ್ಲಿ ಮಾಡಿದ್ದಾರೆ ಅವರು ಸಹ ಬಂದಿದ್ದಾರೆ ಮತ್ತು ಎಲ್ಲ ಮುಖಂಡರು ಸಹ ಒಂದು ಎಲ್ಲ ಸಿಬ್ಬಂದಿ ಮತ್ತು ನಮ್ಮ ಮುನಿಶಾಮ್ ರೆಡ್ಡಿಯವರ, ಗೋಪಾಲ್ ರೆಡ್ಡಿಯವರು ಮತ್ತು ಮಾಜಿ ಗೃಹ ಚೌಡರೆಡ್ಡಿಯವರು ಸಹ ಇವತ್ತು ಇಲ್ಲಿ ಬಂದು ಆಸೀನರಾಗಿದ್ದಾರೆ. ಇದಕ್ಕೆ ಸಂಪೂರ್ಣವಾಗಿ ಎಲ್ಲ ಸಿಬ್ಬಂದಿ ವರ್ಗ ಮತ್ತು ಡಾಕ್ಟರ್ಸು ಮತ್ತು ನರ್ಸು ಎಲ್ಲರೂ ಸಹ ಬಹಳ ಬೆಳಗ್ಗೆಯಿಂದ ಕಷ್ಟಪಟ್ಟು ಎಲ್ಲ ಸಾರ್ವಜನಿಕರಿಗೆ
ಯಾವುದೇ ರೀತಿಯ ತೊಂದರೆ ಆಗದಂತೆ ಇವತ್ತು ಆರೋಗ್ಯ ತಪಾಸಣೆಯನ್ನು ಮಾಡ್ತಾಯಿದ್ದಾರೆ. ಈ ಒಂದು ಆರೋಗ್ಯ ತಪಾಸಣೆಗೆ ಏನು ಬಂದಿರತಕ್ಕಂಥೆಲ್ಲ ಸಿಬ್ಬಂದಿ ವರ್ಗದವ್ರಿಗೂ ಮತ್ತು ನರ್ಸ್ಗಳಿಗೂ ಸಹ ಹೆಚ್ಚಿನ ನಾವು ಈ ಒಂದು ಟ್ರಸ್ಟ್ ವತಿಯಿಂದ ನಾವು ಅವ್ರಿಗೆ ಧನ್ಯವಾದಗಳು ತಿಳಿಸ್ತಾ ಇದ್ದೀವಿ. ಅದೇ ರೀತಿ ಬೆಳಗ್ಗೆ ಟಿಫನ್ ಮತ್ತು ಮಧ್ಯಾಹ್ನ ಊಟದ ವ್ಯವಸ್ಥೆಯನ್ನು ಸಹ ಇವತ್ತು ಮಾಡಿ ಇವತ್ತು 2ನೇ ಬಾರಿ ಈ ಒಂದು ಶಿಬಿರವನ್ನು ಆಯೋಜನೆ ಮಾಡಿ ಸಾವಿರಾರು ಜನ ಬಂದು ಇನ್ನೂ ಸಾಯಂಕಾಲದವರೆಗೂ 5 ಗಂಟೆವರೆಗೂ ಟೈಮ್ ಇದೆ. ಎಲ್ಲರೂ ಬಂದು ತಮ್ಮ ಆರೋಗ್ಯವನ್ನು ತೋರಿಸಿ ಕಾಪಾಡಿಕೊಳ್ಳಬೇಕಂತ ನಾನು ಈ ಒಂದು ಇದರ ನಾನು ನಿಮ್ಮ ಮಾಧ್ಯಮದ ಮುಖಾಂತರ ತಿಳಿಸ್ತಾ, ಮುಂದಿನ ದಿನಗಳಲ್ಲಿ ನಮ್ಮ ಡಾಕ್ಟರ್ MC ಸುಧಾಕರ್ ಅವರು ಮತ್ತು ಬಾಲಾಜಿಯವರ ಒಂದು ನೇತೃತ್ವದಲ್ಲಿ ಮುಂದಿನ ದಿನಗಳಲ್ಲೂ ಸಹ ಈ ಭಾಗದ ತಾಲೂಕಿನ ಅನೇಕ ಬಡವರಿಗೆ, ದೀನ ದಲಿತರಿಗೆ, ಬಡವರಿಗೆ ಮತ್ತು ಎಲ್ಲ ವರ್ಗದ ಜನರಿಗೂ ಸಹ ಈ ಒಂದು ಆರೋಗ್ಯ ತಪಾಸಣೆ ಮಾಡಿಕೊಳ್ಳಲಿಕ್ಕೆ ಇನ್ನೂ ಹೆಚ್ಚು ಏನು ಇಂಥ ಶಿಬಿರಗಳನ್ನು ಮಾಡಿ ತಾಲೂಕಿನ ಜನತೆಗೆ ಅನುಕೂಲ ಆಗಬೇಕಂತಕ್ಕಂಥ ದೃಷ್ಟಿಯಿಂದ ಇವತ್ತು ಬಾಲಾಜಿಯವರು ಮತ್ತು ಸುಧಾಕರ್ ರೆಡ್ಡಿಯವರ ನೇತೃತ್ವದಲ್ಲಿ ಮುಂದಿನ ದಿನಗಳಲ್ಲಿ ಇಂಥ ಶಿಬಿರಗಳು ಇನ್ನು ಅನೇಕ ನಡೆಯುತ್ತದೆ. ಸಾರ್ವಜನಿಕರಲ್ಲಿ ಇದನ್ನು ಸದುಪಯೋಗಪಡಿಸಿಕೊಂಡು ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಿ ತಾವು ಈ ಒಂದು ಶಿಬಿರಕ್ಕೆ ಬಂದು ತಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೇಕಂತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ.